ಎಸ್ ಸರ್. ನಿಮ್ಮ ಪಕ್ಕದ ಊರಿನವನೇ ನಾನು, ಹುಬ್ಬಳ್ಳಿಯಲ್ಲಿ. ಓ ಸರ್, ನಾನು ತುಂಬ ಟಿ ವಿ ನೋಡೋದು ತುಂಬ ಕಮ್ಮಿ. ನೋಡಿದರೆ ಸುವರ್ಣ ಚಾನೆಲ್ ನ್ಯೂಸ್ ಮಾತ್ರ ನೋಡ್ತೀನಿ ನಾನು. ಥ್ಯಾಂಕ್ ಯು ಸರ್. ನಮ್ಮ ಮೊಮ್ಮಗನವ್ರು ಕೂತ್ಕೊಂಡಿದ್ದಾನೆ, ಅವನು ಹೇಳ್ತಾನೆ, ಓ ಅಜ್ಜ ಬರೀ ನ್ಯೂಸ್ ಒಂದೇ ನೋಡ್ತೀಯಲ್ಲ ಯಾಕೆ ಅಂತ. ಆ ಹುಡುಗನ ಬಾಡಿ ಲ್ಯಾಂಗ್ವೇಜ್ ವಾಸ್ ವೆರಿ ಪ್ರೊಫೆಷ್ನಲ್. ಪ್ರಶ್ನೆ ಕೇಳುವ ಪತ್ರಕರ್ತ, ಪಳಗಿದ ಪತ್ರಕರ್ತನ ರೀತಿ ಬಾಡಿ ಲ್ಯಾಂಗ್ವೇಜ್ ಇತ್ತು ಅವನು. ಹೌದು, ಅವನ ಸ್ಕೂಲಲ್ಲಿ ಕೂಡ ತುಂಬ ಅವರ ಪ್ರಿನ್ಸಿಪಲ್ ಕೂಡ ಹೇಳ್ತಾ ಇರ್ತಾರೆ, ಈಸ್ ವೆರಿ ಪ್ರೊಫೆಷ್ನಲ್ ಇನ್ ಎವ್ರಿಥಿಂಗ್ ಅಂತ. ಸರ್, ನನಗೆ ಒಂದು ತುಂಬ ಸಂತೋಷ ಆಗಿದ್ದಂದರೆ, ತಾವು ಮೋದಿನ ಇಂಟರ್ವ್ಯೂ ಮಾಡಿದ್ರಿ. ಬಹುಶಃ ಒಂದು ಲೋಕಲ್ ಚಾನಲ್ಗೆ ಅವರು ಅಷ್ಟು ಸಮಯ ಕೊಟ್ಟಿದ್ದು ಅದು ಫಸ್ಟ್ ಸುವರ್ಣ ಚಾನಲ್ಗೆ ಅನಿಸುತ್ತಾ ಇದೆ ನನಗೆ. ನಾನು ಇನ್ನೂ ಅದನ್ನು ಸರ್ವೆ ಮಾಡಿಲ್ಲ. ಇಲ್ಲ, ತಮಿಳುನಾಡಿನಲ್ಲಿ ತಂತಿ ಟಿ ವಿಗೆ ಒಂದು ಕೊಟ್ಟಿದ್ದು. ನಿಮ್ಮ ಇಂಟರ್ವ್ಯೂ ತುಂಬ ಚೆನ್ನಾಗಿ ಮೂಡ್ ಬಂತು. ಸರ್, ನಿಮಗೆ ಎಷ್ಟು ಮುಂಚೆ ಗೊತ್ತಾಗಿತ್ತು ಅವ್ರು ನಿಮ್ಗೆ ಇಂಟರ್ವ್ಯೂ ಕೊಡ್ತಾರೆ ಅಂತ? ಮತ್ತು ನೀವು 3 ಜನ ಪ್ಯಾನಲಿಸ್ಟ್ ಅಷ್ಟೊಂದು ಕ್ವಶನ್ಗಳನ್ನ ರೆಡಿ ಮಾಡ್ಕೊಂಡಿದ್ರಲ್ಲ, ಈ ಕ್ವಶನ್ಗಳ ಬಗ್ಗೆ ಮೊದಲೇ ಏನಾದರೂ ಅವ್ರಿಗೆ ಮಾಹಿತಿ ಇರುತ್ತಾ, ಅಥವಾ ನೀವು ಆನ್ ದ ಸ್ಪಾಟ್ ಕೇಳಿದ ಪ್ರಶ್ನೆಗಳ ಇದು ಒಂದು ಕಡೆಗೆ. ಇನ್ನೊಂದು ಸರ್, ನಿನ್ನೆ ನಮ್ಮ ಬೆಂಗಳೂರಿನಲ್ಲಿ ಚುನಾವಣೆ ಮುಗೀತು. ತುಂಬ ಬೇಸರದ ಸಂಗತಿ ಅಂದರೆ, ನಾವು 50% ಕೆಲವು ಕಡೆ ದಾಟಲಿಲ್ಲ. ಸರ್, ಇನ್ನು ಮುಂದೆ ನಿಮ್ಮ ಚಾನಲಲ್ಲಿ ಒಂದು ಪ್ರೋಗ್ರಾಮ್ನ ಇದಕ್ಕೋಸ್ಕರ ಜನರನ್ನ ಎಜುಕೇಟ್ ಮಾಡಲಿಕ್ಕೆ, ಅಥವಾ ಈ ನಮ್ಮ ವೋಟರ್ಸ್ ಲಿಸ್ಟ್ನ ಸರಿಯಾಗಿ ಮಾಡಲಿಕ್ಕೆ, ಅದಕ್ಕೊಂದು ಗೌರ್ಮೆಂಟಿಗೆ ಒಂದು ಸಜೆಷನ್ಸ್ ಕೊಡೋ ಹಾಗೆ ಒಂದು ಪ್ರೋಗ್ರಾಮ್ನ ಮಾಡಬೇಕು ಅಂತ ತಮ್ಮಲ್ಲಿ ಕೇಳ್ಕೊಳ್ತೇನೆ ಸರ್. ಸರ್, ಇನ್ನೊಂದು 10 ನಿಮಿಷ ಟೈಮ್ ಇದೆ. 10 ನಿಮಿಷ ನೀವು ಹೇಳಿದ್ರಲ್ಲ, ಅದೆಲ್ಲ ಡೀಟೇಲ್ ಬೇಡ. ಮೋದಿ ಇಂಟರ್ವ್ಯೂ ಹೆಂಗೆ ಫಿಕ್ಸ್ ಆಯಿತು, ಯಾರ ಮೂಲಕ, ಎಷ್ಟು ಮುಂಚೆ, ಅದೊಂದು ಸರ್ಕಸ್ ಆಗಿರುತ್ತೆ. ನೀವು ಕ್ವಶನ್ಸ್ ಕೇಳಿದ್ರಿ, ಕ್ವಶನ್ಸ್ ಮೊದಲೇ ಡಿಸೈಡ್ ಆಗಿತ್ತಾ ಅಂತ. ಯಾವ್ಯಾವ ವಿಷಯಗಳ ಬಗ್ಗೆ ಚರ್ಚೆ ಆಗಬೇಕು ಅನ್ನೋದನ್ನು ಅವ್ರಿಗೆ ಬ್ರೀಫ್ ಮಾಡಬೇಕಾಗುತ್ತೆ. ಇಂತಿಂಥ ವಿಷಯಗಳನ್ನು ನಾವು ಕೇಳ್ತೀವಿ ಅಂತ. ಈಗ ಐ ವಾಸ್ ವೆರಿ ಪರ್ಟಿಕ್ಯುಲರ್. ಎಲೆಕ್ಷನ್ ಬಾಂಡನ್ನು ನಾನು ಕೇಳಲೇಬೇಕು, ತೆರಿಗೆ ಅನ್ಯಾಯ ಕರ್ನಾಟಕಕ್ಕೆ ಕೇಳಲೇಬೇಕು, ಬರ ಪರಿಹಾರ ನಾನು ಕೇಳಲೇಬೇಕು, CBI ED IT ಮಿಸ್ಯೂಸ್ ಮಾಡ್ಕೊತಾ ಇದ್ದೀರಿ ಅಂತ ಕೇಳಲೇಬೇಕು ಅಂತ ನಾನು ವೆರಿ ಪರ್ಟಿಕ್ಯುಲರ್ ಇದ್ದೆ. ಅವ್ರು ಹೇಳಿದರು, CBI ED IT ಮಿಸ್ಯೂಸ್ ಬಗ್ಗೆ ಬೇರೆ ಚಾನಲ್ ಅವ್ರು ಪ್ರಶ್ನೆ ಕೇಳಿದ್ದಾರೆ, ಪ್ರಧಾನಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಅದರ ಬಗ್ಗೆ ಕರ್ನಾಟಕಕ್ಕೆ ರಿಲೆವೆಂಟ್ ಇರೋದು ತೆರಿಗೆ ಅನ್ಯಾಯ ಮತ್ತು ಬರ ಪರಿಹಾರ, ಅದನ್ನು ಬೇಕಿದ್ದರೆ ಪ್ರಶ್ನೆ ಕೇಳ್ಕೊಳ್ಳಿ. ಎಲೆಕ್ಷನ್ ಬಾಂಡ್ ವಿಷಯವನ್ನು ಅವರು ಉತ್ತರ ಕೊಟ್ಟಿದ್ದಾರೆ ಅಂದರು. ನಾನು ಹೇಳಿದೆ, ಹಾಗೆ ನನ್ನ ವೀಕ್ಷಕರು ಬೇಜಾರಾಗ್ತಾರೆ, ಅಜಿತ್ ಅಲ್ಲೋ ಕೂತ್ಕೊಂಡು ಈ ಪ್ರಶ್ನೆನೇ ಕೇಳಲಿಲ್ಲ ಅಂತ. ಆದ್ದರಿಂದ ಒಂದು ಕನ್ಸೆನ್ಸಸ್ ಏನು ಬಂತಂದರೆ, CBI ED IT ಮಿಸ್ಯೂಸ್ ಬಗ್ಗೆ ಕೇಳಿ, ಎಲೆಕ್ಷನ್ ಬಾಂಡಿನ ವಿಷಯವನ್ನು ಅವ್ರು 2 ದಿವಸ ಮುಂಚೆ ANIಗೊಂದು ಇಂಟರ್ವ್ಯೂ ಕೊಟ್ಟಿದ್ದು, ತಂತಿ ಟಿ ವಿಯ ವಿಷಯದಲ್ಲೂ ಇಂಟರ್ವ್ಯೂನಲ್ಲೂ ಅದು ಬಂದಿತ್ತು. ಅವ್ರು ಹೇಳೋದು, ಅಜಿತ್ ಹನುಮಕ್ಕನವರಿಗೆ ಈ ಪ್ರಶ್ನೆ ಕೇಳಿದೆ ಅಂತಿರುತ್ತೆ, ಬಟ್ ಪ್ರಧಾನಮಂತ್ರಿಗಳಿಗೆ ಹಿಂದೆ 3 ಸಲ ಇದನ್ನು ಉತ್ತರ ಕೊಟ್ಟಿದ್ದೀನಿ ಅಂತಿರುತ್ತೆ. ಆದ್ದರಿಂದ ಒಂದು ಕನ್ಸೆನ್ಸಸ್ ಆಯ್ತಲ್ಲಿ. ಅಂದರೆ ಎಲೆಕ್ಟೋರಲ್ ಬಾಂಡ್ ಬದಲು ED IT ಮಿಸ್ಯೂಸ್ ಬಗ್ಗೆ ಆ ರೀತಿಯಾದ ಚರ್ಚೆ ಆಗಿರುತ್ತೆ ಬ್ರೀಫಾಗಿ, ಬಟ್ ನಾಟ್ ವರ್ಬ್ಯಾಟಿವ್. ಅವ್ರು ನಾವು ಹಿಂಗೆ ಪ್ರಶ್ನೆ, ಅವರು ಹಂಗೆ ಉತ್ತರ, ಆ ಥರದ ಸ್ಕ್ರಿಪ್ಟ್ ಡೆಫಿನೆಟ್ಲಿ ಆಗಿರೋದಿಲ್ಲ. ಆ್ಯಂಡ್ ವೋಟಿಂಗ್ ಪರ್ಸೆಂಟೇಜು, ವೋಟಿಂಗ್ ದಿವಸ ಬೆಳಗ್ಗೆ ನಮ್ಮ ಮಕ್ಕಳ ಮುಖ ಕಣ್ಣು ಮುಂದೆ ನಾವು ತಂದ್ಕೊಂಡ್ರೆ ಯಾರು ಓಟ್ ಹಾಕದೇ ಇರೋಕ್ಕೆ ಸಾಧ್ಯ ಇಲ್ಲ ಸರ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.